ಪದ್ಯದಲ್ಲಿ ಕದಡಿದ ಸಲಿಲಂ ತಿಳಿಯೊಂದದೆ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರ್ಯರನವಲು ಮುಂಬೈ ಜಾತಕ ಇಷ್ಟನ್ನ 5-6 ವಾಕ್ಯಕ್ಕೆ ಓದ್ಕೊಳ್ಳಿ. ಗದ್ಯದಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ದಣಿಗಳ ಬೆಳ್ಳಿ ಲೋಟ ಇದಿಷ್ಟನ್ನ 5-6 ವಾಕ್ಯಕ್ಕೆ ಓದ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇನ್ನೇನು ದ್ವಿತೀಯ PUC ಪರೀಕ್ಷೆಗಳು ಹತ್ತಿರವಾಗ್ತಿದೆ. ಕನ್ನಡ ವಿಷಯಕ್ಕೆ ಈ ಬಾರಿಯೂ ನೀಲಿನಕ್ಷೆಯನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೀಡಿದೆ. ಆ ನೀಲಿನಕ್ಷೆಯ ಪ್ರಕಾರ ತಾವುಗಳು ಓದಿದ್ರೆ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಬಹುದು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕ ಬರುವ ಹಾಗೆ ಓದ್ಕೊಳ್ಬಹುದು. ಕನ್ನಡ ವಿಷಯದ ನೀಲಿನಕ್ಷೆ ಹೀಗಿದೆ. ಪದ್ಯ ವಿಭಾಗದ ಮೊದಲ ಪದ್ಯದಲ್ಲಿ 7 ಅಂಕಗಳಿವೆ. 1 ವಾಕ್ಯದ 1 ಪ್ರಶ್ನೆ, 2-3 ವಾಕ್ಯದ 1 ಪ್ರಶ್ನೆ, 5-6 ವಾಕ್ಯದ 1 ಪ್ರಶ್ನೆ ಈ ಪದ್ಯದಲ್ಲಿ ಬರುತ್ತೆ. ಇನ್ನು ಎರಡನೇ ಪದ್ಯವಾದ ವಚನಗಳಲ್ಲಿ 5 ಅಂಕವನ್ನು ಕೊಡ್ತಾರೆ. ಇದರಲ್ಲಿ 1 ವಾಕ್ಯದ 1 ಪ್ರಶ್ನೆ, 5-6 ಅಂಕದ 1 ಪ್ರಶ್ನೆ ಕೇಳಿರ್ತಾರೆ. ಮೂರನೇ ಪದ್ಯದಲ್ಲಿ 7 ಅಂಕ ಕೊಡ್ತಾರೆ. ಒಂದು ಸಂದರ್ಭದ ಪ್ರಶ್ನೆ ಇರುತ್ತೆ, ಇನ್ನೊಂದು 5-6 ಅಂಕದ ಪ್ರಶ್ನೆ ಇರುತ್ತೆ. ಇನ್ಯಾವುದನ್ನೂ ಕೂಡ ನೀವು ಇದರಲ್ಲಿ ಓದೋ ಅಗತ್ಯ ಇಲ್ಲ. ನಾಲ್ಕನೇ ಪದ್ಯದಲ್ಲಿ 4 ಅಂಕ ಇರುತ್ತೆ. 1 ವಾಕ್ಯದ 2 ಪ್ರಶ್ನೆ ಇರುತ್ತೆ, 2-3 ವಾಕ್ಯದ 1 ಪ್ರಶ್ನೆಯನ್ನು ಕೇಳಿರ್ತಾನೆ. ಇನ್ನು ಜಾಲಿಯ ಮರದಂತೆ ಎಂಬ ಪದ್ಯದಲ್ಲಿ 2 ಅಂಕವನ್ನು ಕೊಡ್ತಾನೆ. ಇದರಲ್ಲಿ ಹೊಂದಿಸಿ ಬರೆಯರಿನಲ್ಲಿ 1 ಅಂಕ ಇರುತ್ತೆ. ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ 1 ಅಂಕವನ್ನು ಕೇಳ್ತಾನೆ. ಇನ್ಯಾವುದೇ ಪ್ರಶ್ನೆಗಳನ್ನು ಈ ಪದ್ಯದಲ್ಲಿ ಓದೋ ಅಗತ್ಯ ಇಲ್ಲ. ಹಬ್ಬಲಿಯವರ ರಸಬಳ್ಳಿ ಪದ್ಯದಲ್ಲಿ 3 ಅಂಕವನ್ನು ಕೇಳ್ತಾನೆ. ಅದರಲ್ಲಿ ಸಂದರ್ಭದಲ್ಲೇ 1 ಪ್ರಶ್ನೆ ನೀಡಿರ್ತಾನೆ. ಇನ್ಯಾವುದನ್ನು ಓದೋ ಅಗತ್ಯ ಇಲ್ಲ. ಬೆಳಗುಜಾವ ಪದ್ಯದಲ್ಲಿ 3 ಅಂಕ ಇರುತ್ತೆ. 1 ವಾಕ್ಯದ 1 ಪ್ರಶ್ನೆ, 2-3 ವಾಕ್ಯದ 1 ಪ್ರಶ್ನೆ ಇರುತ್ತೆ. ಇನ್ನು ಮುಂಬೈ ಜಾತಕ ಪದ್ಯದಲ್ಲಿ 4 ಅಂಕ ಇರುತ್ತೆ. 5-6 ವಾಕ್ಯದ ಒಂದೇ 1 ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಾನೆ. ಶಿಲುಬೇರಿದ್ದಾನೆ ಪದ್ಯದಲ್ಲಿ 3 ಅಂಕಗಳಿರುತ್ತೆ. 1 ವಾಕ್ಯದ 1 ಪ್ರಶ್ನೆ, 2-3 ವಾಕ್ಯದ 1 ಪ್ರಶ್ನೆ ಇರುತ್ತೆ. 1 ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಲ್ಲಿ 3 ಅಂಕ ಇರುತ್ತೆ. ಒಂದೇ ಒಂದು ಸಂದರ್ಭದ ಪ್ರಶ್ನೆ ಇರುತ್ತೆ. ಇನ್ಯಾವ ಪ್ರಶ್ನೆಗಳನ್ನು ಇದರಲ್ಲಿ ಕೇಳಲ್ಲ. ಹತ್ತಿ ಚಿತ್ತ ಮತ್ತು ಪದ್ಯದಲ್ಲಿ 1 ಅಂಕಗಳಿದ್ದು 1 ವಾಕ್ಯದ 1 ಪ್ರಶ್ನೆಯನ್ನು ಮಾತ್ರ ಕೇಳ್ತಾನೆ. ಇನ್ನು ಒಮ್ಮೆ ನಗುತ್ತೇವ ಪದ್ಯದಲ್ಲೂ ಅಷ್ಟೇ 1 ಅಂಕ ಇರುತ್ತೆ. 1 ವಾಕ್ಯದ 1 ಪ್ರಶ್ನೆಯನ್ನು ಮಾತ್ರ ಕೇಳಿರ್ತಾನೆ. ಇನ್ನು ಗದ್ಯ ವಿಭಾಗದಲ್ಲಿ ಮುಟ್ಟಿಸಿಕೊಂಡವನು ಪಾಠದಲ್ಲಿ 6 ಅಂಕಗಳಿರುತ್ತೆ. 1 ಅಂಕದ 1 ಪ್ರಶ್ನೆ, 2-3 ವಾಕ್ಯದ 1 ಪ್ರಶ್ನೆ, ಸಂದರ್ಭದ 1 ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾನೆ. ನಂತರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಾಠದಲ್ಲಿ 4 ಅಂಕ ಇರುತ್ತೆ. 5-6 ವಾಕ್ಯದ ಒಂದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಇದು 5-6 ಅಂಕಕ್ಕೆ ಬರ್ತಕ್ಕಂತಹ ಮುಖ್ಯ ಪಾಠ. ನಂತರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಪಾಠವನ್ನು 4 ಅಂಕಗಳಿಗೆ ಕೇಳ್ತಾನೆ. 1 ವಾಕ್ಯದ 1 ಪ್ರಶ್ನೆಯನ್ನು ಕೇಳ್ತಾನೆ. ಸಂದರ್ಭದ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ. 1 ವಾಕ್ಯ ಸಂದರ್ಭವನ್ನು ಮಾತ್ರ ಈ ಪಾಠದಲ್ಲಿ ಓದ್ಕೊಳ್ಳಿ. ನಂತರ ಕನ್ನಡವನ್ನು ಕಟ್ಟುವ ಕೆಲಸ ಪಾಠದಲ್ಲಿ 3 ಅಂಕ ಇರುತ್ತೆ. 1 ವಾಕ್ಯದ 1 ಪ್ರಶ್ನೆಯನ್ನು, 2-3 ವಾಕ್ಯದ 1 ಪ್ರಶ್ನೆಯನ್ನು ಕೇಳ್ತಾನೆ. ದಣಿಗಳ ಬೆಳ್ಳಿ ಲೋಟ ಪಾಠದಲ್ಲಿ 5 ಅಂಕ ಇರುತ್ತೆ. 1 ವಾಕ್ಯದ 1 ಪ್ರಶ್ನೆಯನ್ನು, 5-6 ವಾಕ್ಯದ 1 ಪ್ರಶ್ನೆಯನ್ನು ಕೇಳ್ತಾನೆ. ಈ ಪಾಠದ 5-6 ವಾಕ್ಯದ ಪ್ರಶ್ನೆ ಪರೀಕ್ಷೆಗೆ ಬರಬಹುದು ಅಲ್ಲ, ಬಂದೇ ಬಂದಿರುತ್ತೆ. ಇದನ್ನು ನೀಟಾಗಿ ಪರಾಮರ್ಶನ ಮಾಡಿ ಓದ್ಕೊಳ್ಳಿ. ನಂತರ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಪಾಠದಲ್ಲಿ 3 ಅಂಕ ಇರುತ್ತೆ. 1 ವಾಕ್ಯದ 1 ಪ್ರಶ್ನೆಯನ್ನು, 2-3 ವಾಕ್ಯದ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ. ತಿರುಳುಗನ್ನಡ ಬೆಳ್ನುಡಿ ಪಾಠದಲ್ಲಿ 4 ಅಂಕ ಇರುತ್ತೆ. 1 ಅಂಕದ 1 ಪ್ರಶ್ನೆಯನ್ನು, ಸಂದರ್ಭದ 1 ಪ್ರಶ್ನೆಯನ್ನು ಕೇಳ್ತಾನೆ. ಹಳ್ಳಿಯ ಚಹಾ ಹೋಟೆಲ್ಗಳು ಪಾಠದಲ್ಲಿ 3 ಅಂಕ ಇರುತ್ತೆ. 1 ವಾಕ್ಯದ 1 ಪ್ರಶ್ನೆ ಇರುತ್ತೆ, 2-3 ವಾಕ್ಯದ ಮತ್ತೊಂದು ಪ್ರಶ್ನೆ ಇರುತ್ತೆ. ಇದಿಷ್ಟು ಗದ್ಯ ವಿಭಾಗ. ಇನ್ನು ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದಲ್ಲಿ 25 ಅಂಕ ಇರುತ್ತೆ. 1 ವಾಕ್ಯದ 3 ಪ್ರಶ್ನೆಗಳು, 2-3 ವಾಕ್ಯದ 4 ಪ್ರಶ್ನೆಗಳು, 2 ಸಂದರ್ಭದ ಪ್ರಶ್ನೆಗಳು, 2 5-6 ವಾಕ್ಯದ ಪ್ರಶ್ನೆಗಳನ್ನು ನೀಡಿರ್ತಾನೆ. ಇನ್ನು ಭಾಷಾಭ್ಯಾಸವನ್ನು 20 ಅಂಕಗಳಿಗೆ ನೀಡ್ತಾರೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಒಟ್ಟಾರೆ ಪದ್ಯದಲ್ಲಿ ಕದಡಿದ ಸಲಿಲಂ ತಿಳಿಯೊಂದದೆ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರ್ಯರನವಲು ಮುಂಬೈ ಜಾತಕ ಇಷ್ಟನ್ನ 5-6 ವಾಕ್ಯಕ್ಕೆ ಓದ್ಕೊಳ್ಳಿ. ಗದ್ಯದಲ್ಲಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ದಣಿಗಳ ಬೆಳ್ಳಿ ಲೋಟ ಇದಿಷ್ಟನ್ನ 5-6 ವಾಕ್ಯಕ್ಕೆ ಓದ್ಕೊಳ್ಳಿ. ಈ ಎಲ್ಲ ಪದ್ಯ ಮತ್ತು ಗದ್ಯಗಳ ಸಾರಾಂಶವನ್ನು AI ಚಿತ್ರಗಳ ಮೂಲಕ ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ಇದೇ ರೀತಿಯ ಇನ್ನಿತರ ದ್ವಿತೀಯ PUC ಪಟ್ಟಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.